ನೋಡಿ, ಈ ಮಧ್ಯದಲ್ಲಿ ಯತ್ನಾಳ್ ಬಗ್ಗೆ ಮಾತನಾಡುವಾಗ ರೇಣುಕಾಚಾರ್ಯ ಅವರು ನಾಯಿ ನರಿಗಳೆಲ್ಲ ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಾ ಇದ್ದಾವೆ ಅಂದಿದ್ರು. ಹಂದಿಗಳಿಗೆಲ್ಲ ಉತ್ತರ ಕೊಡೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ರು. ಈ ರೀತಿಯಾದಂಥ ವಾಗ್ದಾಳಿ ಈಗ ಸ್ವಲ್ಪ ಸಾಫ್ಟ್ ಆದ್ರ ರೇಣುಕಾಚಾರ್ಯರು ಹಂಗೆ ಅನ್ನಿಸ್ತಾ ಇದೆ. ಯತ್ನಾಳ್ ಬಲಿಪಶು ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ನಾನು ಯತ್ನಾಳ್ ಚೆನ್ನಾಗಿದ್ದೀವಿ, ಈಗಲೂ ನನಗೆ ಅವರ ಮೇಲೆ ಗೌರವ ಇದೆ ಅಂದಿದ್ದಾರೆ ರೇಣುಕಾಚಾರ್ಯ. ನೀವು ಹೇಳೋದು ನೇರನೇ ಬರ್ತೀನಿ, ನಾನು ನೇರ ಪಾಯಿಂಟಿಗೆ ಬರ್ತೀನಿ. ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ, ಕೇಂದ್ರ ಸಚಿವರಾಗಿದ್ದಂಥವ್ರು. ಅವರ ಮುಖಾಂತರ ಕೆಲವರು ಮಾತಾಡಿಸ್ತಾ ಇದ್ದಾರೆ, ಅವರು ಬಲಿಪಶು ಹಾಕರೆ, ಅವ್ರು ಬಲಿಪಶು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದನ್ನು ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕು, ಎಲ್ಲವನ್ನ ಹೇಳೋಕ್ಕಲ್ಲ. ಈಗ ನೋಡಿ, ನಾವು ಕಾಲ ಕೂಡಿ ಬಂತು ಒಂದಾದ್ವಿ, ನಾವು ಅವರೇ ಚೆನ್ನಾಗಿದ್ವಣ. ಕೆಲವು ದುಷ್ಟಶಕ್ತಿಗಳು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಆತ್ಮೇಲೆ ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ. ನಾನು ತಪ್ಪು ಮಾಡಿದ್ದೀನಿ ಕೆಲವೊಂದು, ಇಲ್ಲ ಅಂತಲ್ಲ. ಆತ್ಮಲೋಕನ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ. ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ, ವಿಜಯೇಂದ್ರ, ಯತ್ನಾಳು ಇಲ್ಲಿ ಕೂತರು ಯಾರೂ ಅಲ್ಲ. ನಮಗೆ ಮುಖ್ಯ ಸಮಾಜವನ್ನು ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಅವ್ರ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ, ಬಲಿಪಶು ಮಾಡ್ತಾರೆ, ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನನ್ನ ವಿನಂತಿ ಅವರಿಗೆ. ಯತ್ನಾಳ್ ನಾವೇ ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬಾಳೆಹೊನ್ನೂರು ಮಠಕ್ಕೆ ಹೋಗಿದ್ದು. ಮಠದಲ್ಲಿ ಸ್ವಾಮೀಜಿಗಳ ಜೊತೆಗೆ ಖಾಸಗಿಯಾಗಿ ಮಾತುಕತೆ ಮಾಡಿದ್ರು. ಯಾರು ಇರಲಿಲ್ಲ ಅಲ್ಲಿ, ಅವರಿಬ್ಬರೇ ಇದ್ರು. ಯಡಿಯೂರಪ್ಪನವರ ಪರ ಜಗದ್ಗುರುಗಳ ಗಟ್ಟಿ ಧ್ವನಿ ಎತ್ತುತ್ತಾ ಇದ್ರು. ವಿಜಯೇಂದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಅಪೇಕ್ಷೆ ಇದೆ, ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಹೋಗಬೇಕು ಅನ್ನುವ ಸಂದೇಶ ಕೊಟ್ಟಿದ್ದಾರೆ. ಯಾರು ಅಪಾರ್ಥ ತಿಳ್ಕೋಬೇಡಿ, ಒಳಗೆ ಮಾತನಾಡಿದ್ದನ್ನು ಯಾರಿಗೂ ಹೇಳಬೇಡ ಅಂದಿದೆ. ಅಂದರೆ ಒಂಥರ ಜೋಕ್ ರೀತಿಯಲ್ಲಿ ಹೇಳಿದ್ರು, ಲೈಟರ್ ವೇನಲ್ಲಿ, ಕಾಲೆಳೆಯುವ ರೀತಿಯಲ್ಲಿ. ಯಾರಿಗೂ ಹೇಳಬೇಡ ಅಂದಿದ್ದಾರೆ ಅವರು ಒಳಗೆ ಮಾತಾಡಿದ್ದು ಅಂತ. ಕೇಳಿಸ್ಕೊಳ್ಳಿ. ಆ ಕಾಲ ತಂದೆಯವರ ಪರವಾಗಿ, ಯಡಿಯೂರಪ್ಪನವ್ರ ಪರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿರ್ತಕ್ಕಂಥ ಜಗದ್ಗುರುಗಳು ರಂಭಾಪುರಿ ಶ್ರೀಗಳು. ಹಿಂದಿರ್ತಕ್ಕಂಥ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ವಿಜಯೇಂದ್ರ ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ, ಅಪೇಕ್ಷೆ ಇದೆ. ವಿಜಯೇಂದ್ರ ಅವರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನುವ ಸಂದೇಶವನ್ನು ಜಗದ್ಗುರು ನೀಡಿದ್ದಾರೆ. ಅದನ್ನು ಅಪಾರ್ಥ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಹೇಳಬೇಡ ಅಂತೇಳಿ. ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಸಮಾಜದ ಸಭೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ನೀವು ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ, ಏನೋ ಬೂಟಾಟಿಕೆಗೆ ಮಾತನ್ನು ಹೇಳ್ತಾ ಇಲ್ಲ. ಖಂಡಿತ ನಾನೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿರುವ ಈ ಸಂದರ್ಭದಲ್ಲಿ ಈ ರೀತಿ ಜಾತಿ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಪಕ್ಷಕ್ಕಂತೂ ಲಾಭ ತರೋದಿಲ್ಲ. ಹಾಗಾಗಿ ಇದು ಈ ರೀತಿ ಸಭೆಗಳನ್ನು ಮಾಡಬಾರ್ದು ಅನ್ನೋ ಹೇಳಿಕೆನ ಅವತ್ತೂ ಕೂಡ ಕೊಟ್ಟಿದ್ದೇನೆ, ಇವತ್ತು ಕೂಡ ಅದರ ಬದನಾಗಿದ್ದೇನೆ ಆ ಹೇಳಿಕೆಗೆ. ಅಧಿವೇಶನ ಮುಗಿತಿದ್ದಂಗೆ ಎಲ್ಲರ ಜೊತೆ ಚರ್ಚೆ ಮಾಡ್ತೇನೆ. ಆ ರೀತಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.